ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಈಗ ಪೊಲೀಸರು ನಾನು ಜಾಸ್ತಿ ಮಾತಾಡಿ ಕೇಸ್ ನಿಲ್ಲೋದು. ನಾಳೆ ಈಗ ನನ್ನ ಹುಡುಗ ತೀರ್ಕೊಂಡೋಗಿ ನಾವೆಲ್ಲ ಮಾಡೋದು. ನಮ್ದು ಮುಖ್ಯವಾಗಿ ನಾಳೆ ಅದನ್ನ ಸಕ್ಸಸ್ ಮಾಡಬೇಕು. ಆ ಉದ್ದೇಶದ ಪ್ರಕಾರ ನಾನು ಇವತ್ತು ಏನು ಯಾರ ಬಗ್ಗೆ ಕೂಡ ಏನು ಮಾತಾಡೋದು, ಯಾಕಂದ್ರೆ ಅವ್ರದೆಲ್ಲ ಮೈಂಡ್ ಸೆಟ್ ಯಾವ ಥರ, ಅವ್ರ ಕ್ಯಾರೆಕ್ಟರ್ ಯಾವ ಥರ ಅಂತೇಳಿ ನಿಮಗೆಲ್ಲ ಗೊತ್ತಿದೆ. ಇಡೀ ರಾಜ್ಯದ ಜನತೆಗೆ ಗೊತ್ತಿದೆ. ನಾನೇನು ಹೊಸದಾಗಿ ಹೇಳೋಂಥ ಅವಶ್ಯಕತೆ ಇಲ್ಲ. ನಾನು ಬಳ್ಳಾರಿ ಜನತೆಗೆ, ನಮ್ಮ ಜಿಲ್ಲೆಯ ಜನತೆಗೆ, ಇಡೀ ರಾಜ್ಯದ ಜನತೆಗೆ ಒಂದು ಹೇಳಕ್ಕೆ ಇಚ್ಛೆಪಡ್ತೀನಿ. ಬಳ್ಳಾರಿ ಯಾರೇ ರಾಕ್ಷಸರು ಎಷ್ಟೇ ಅಟ್ಟಹಾಸ ಹಾಕಿದ್ರು ಬಳ್ಳಾರಿ ಶಾಂತಿಯುತವಾಗಿದೆ. ಇರೋಂಗೆ ನಾವು ಯಾವತ್ತೂ ಮಾಡ್ತೀವಿ. ನಾಳೆ ನಮ್ಮ ಅಜ್ಜನ ಕಾರ್ಯಕ್ರಮ, ವಾಲ್ಮೀಕಿ ಅಜ್ಜನ ಕಾರ್ಯಕ್ರಮ ಭಾಳ ಅದ್ದೂರಿಯಾಗಿ ಮಾಡ್ತಿದ್ವಿ. ದಯಮಾಡಿ ಈ ದುಃಖದಲ್ಲಿ ಕೂಡ ನಾವು ಯಾಕೆ ಮಾಡ್ತೀವಿ ಅಂತಂದರೆ, ಅಂಥ ಮಹಾನ್ ವ್ಯಕ್ತಿಯ ಕಾರ್ಯಕ್ರಮವನ್ನು ನಾವೊಂದು ಮಾಡ್ಬೇಕಂತೇಳಿ ತೀರ್ಮಾನ ಮಾಡಿದಾಗ ಎಲ್ಲರೂ ನಮ್ಮವ್ರು ಕೂಡ ಇಲ್ಲ, ಅಜ್ಜನ ಕಾರ್ಯಕ್ರಮನ ಅವರು ಕೆಡಿಸ್ಬೇಕಂತಾನೆ, ಅಜ್ಜನ ಕಾರ್ಯಕ್ರಮ ಕೆಡಿಸ್ಬೇಕಂತಾನೆ ಇಷ್ಟೆಲ್ಲ ಮಾಡಬೇಕು. ಅಜ್ಜನ ಕಾರ್ಯಕ್ರಮವನ್ನು ನಿಂದಿಸ್ಬಾರ್ದು. ಅಜ್ಜನ ಕಾರ್ಯಕ್ರಮವನ್ನು ನಿಂದಿಸಿದ್ರೆ ತೀರ್ಕೊಂಡಂಥ ಹುಡುಗನಿಗೆ ಆತ್ಮಕ್ಕೆ ಶಾಂತಿ ಸಿಗಲ್ಲ. ಅವೆಲ್ಲ ಮಾಡ್ಬೇಕಂತೇಳಿ ಅವರೆಲ್ಲ ನಮ್ಮವರು, ನಮ್ಮ ಸ್ನೇಹಿತರು, ಆಂಜನೇಯ ಮುಖೇಶ್ ಅವರು ಎಲ್ಲರೂ, ನಮ್ಮೆಲ್ಲ ಹಿತೈಷಿಗಳು ಅದಕ್ಕೋಸ್ಕರ ಕಾರ್ಯಕ್ರಮ, ನಮ್ಮ ಉದ್ದೇಶ ಆ ಹುಡುಗನ ಆತ್ಮಕ್ಕೆ ಶಾಂತಿ ಸಿಗ್ಬೇಕಂದ್ರೆ ನಾಳೆ ನಮ್ಮ ಅಜ್ಜನ ಕಾರ್ಯಕ್ರಮ ದೊಡ್ಡ ಮಟ್ಟದಲ್ಲಿ ಯಶಸ್ವಿಯನ್ನು ಮಾಡಿ ಏನು ಈ ದುರುದ್ದೇಶ ಇಟ್ಕೊಂಡು ಮಾಡಿದಂತ ಅವ್ರ ಮೇಲೆ ಇದನ್ನ ಉದ್ದೇಶಪೂರ್ವಕವಾಗಿ ಮಾಡ್ತಾರೆ. ಏನ್ ಸರ್ ಇದು? ನೋಡಿ, ಅವ್ರ ಜೀವನದಲ್ಲಿ ಯಾವತ್ತೂ ನಿಜ ಹೇಳೋರಲ್ಲ. ಅವನು ಜೀವನಮಾನದಲ್ಲಿ ಇಂಥ ಕೆಲಸಗಳೇ ಮಾಡ್ಕೊಂಡು ಬರ್ತಾನೆ. ಅವನಿಗೆ ಹೇಳಿದ್ದಕ್ಕೆಲ್ಲ ನಾನು ಆನ್ಸರ್ ಕೊಡ್ಕೊಂಡು ಹೋಗ್ಬೇಕು. ನಾನು ಇನ್ನೊಂದು ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ತೀನಿ, ನಿನ್ನೆಯಿಂದ ನಾನು ಜನಾರ್ದನ ರೆಡ್ಡಿ ಮೇಲೆ, ಜನಾರ್ದನ ರೆಡ್ಡಿ ಮನೆ ಮುಂದೆ ಬ್ಯಾನರ್, ಯಾರು ಅವನ ಮನೆ ಮುಂದೆ ಬ್ಯಾನರ್, ಅವನು ನೀಚ. ರೋಡಲ್ಲಿರೋ ಅಂಥ ಬ್ಯಾನರ್ ನನ್ನ ಮನೆ ಮುಂದೆ ಇದೆ ಅಂತೇಳಿ ಅವನೇ ಕ್ರಿಯೇಟ್ ಮಾಡ್ತಾನೆ. ಒಂದು ಮಾಜಿ ಮಂತ್ರಿ ಆದಂಥವ್ರು, ಶಾಸಕ ಇಟ್ಟಂಥವ್ನು ಅವನೇ ರೋಡಿಗೆ ಬಂದು ಇಂಥ ಕಾರ್ಯ ಮಾಡ್ತಾರೆ. ಉದ್ದೇಶ ಬರೋದಿದೆ ಊರಲ್ಲಿ ಇರಲಿಲ್ಲ, ಉದ್ದೇಶ ಬರೋದಿಲ್ಲ. ಆ ನೇಚರ್ದಿದೆ ಖಾಸಗಿ ಗನ್ಮ್ಯಾನಿಂದ ಅಂದ್ರೆ ಬುಲೆಟ್ ಹಾರಿದ್ದು ಸರ್ಕಾರಿ ಗನ್ಮ್ಯಾನ್ ಅಲ್ಲ, ಖಾಸಗಿ ಗನ್ಮ್ಯಾನಿಂದ ಬುಲೆಟ್ ಹಾರಿದ್ದು ಅಂತ ಯಾರು ಪೊಲೀಸರು ಇಲ್ಲೇ ಇದ್ದಾರೆ. FIR ಫೈಲ್ ಆಗಿದೆ, ಎಲ್ಲಾನು ತನಿಖೆ ಆಗುತ್ತೆ. ಈಗ ನಾನು ತನಿಖೆಯನ್ನು ಮಾತಾಡಿ ಅದನ್ನ ಯಾಕೆ ನಾನು ಇದು ಮಾಡಬೇಕು, ಬೇರೆ ದಾರಿನ ತಪ್ಪಿಸ್ಬೇಕು? ಈಗ ನಾನೇನು ಮಾತಾಡಿದ್ರೆ ಅವ್ರೇನಂತಾರೆ, ಈ ತನಿಖೆಯನ್ನು ದಾರಿ ತಪ್ಪಿಸ್ತಿದ್ದಾರೆ ಅಂತಾರೆ. ನಾನು ಯಾವುದಕ್ಕೂ ಲೀಗಲ್ ಇಶ್ಯೂಸ್ಗೆ ನಾನು ತಲೆ ಹಾಕಕ್ಕೆ ಹೋಗಲ್ಲ. ಒಂದು ಮಾತು ಮಾತಾಡ್ತೀನಿ, ನ್ಯಾಯ ಏನಿದೆ ಅವ್ನು ತೀರ್ಕೊಂಡವ್ರಿಗೆ ದೇವರು ಕೊಡ್ತಾನೆ. ನ್ಯಾಯ ದೇವರು. ಹೊರಗಡೆಯಿಂದ ಕೂಡ ಜನ ಬಂದಿದ್ರು, ತೆಲಂಗಾಣ, ಆಂಧ್ರದಿಂದ ಕೂಡ ಜನ ಬಂದಿದ್ರು ಬಳ್ಳಾರಿ ಗಲಾಟೆ. ನಿಮ್ಮವ್ರು ಆರೋಪ ಮಾಡ್ತಾ ಇದ್ದಾರೆ ಸರ್, ನಿಮ್ಮವ್ರು ಆರೋಪ ಮಾಡ್ತಾರೆ. ಬಳ್ಳಾರಿ ಅವ್ರು ಬಿಟ್ಟು ಬೇರೆ ಆಂಧ್ರದಿಂದ ಕೂಡ ಇಲ್ಲಿ ಬಂದಿದ್ರು. ಅವ್ರು ಬಂದಿದ್ರು ಅನ್ನೋದು ಆರೋಪ ಇದೆ. ಪೆಟ್ರೋಲ್ ಬಾಂಬ್ ಹಾಕ್ಬೇಕಂತ ಜನಾರ್ದನ ರೆಡ್ಡಿ ಕಡೆಯವರು ಅಂತ ಪೆಟ್ರೋಲ್ ಬಾಂಬ್ ಹಾಕ್ಬೇಕಂತ ಯಾವನೋ ಬೇರೆ ಊರಿಂದ ಬಂದು ನಮ್ಮ ಬಳ್ಳಾರಿನೇನೋ ಬಯಲಿಸಲು ಸಾಧ್ಯ ಇಲ್ಲ. ನಮ್ಮವರು ಬೇರೆಸ್ತಿದ್ದಾರೆ, ಯಾರು ಅಂತ ಅವರು ಹೇಳಿದ್ರೆ ಬೇರೆ ಕಡೆಯಲ್ಲಿ ಯಾರನ್ನ ಕರ್ಕೊಂಡು ಬಳ್ಳಾರಿ ಜನತೆ ಇಂಥವ್ಕೆಲ್ಲ ಸರ್ಕಾರನೇ ಅಮಾಯಕ ಕಾರ್ಯಕರ್ತ ಸಾವನ್ನಪ್ಪಿದೆ ಸರ್ ಈ ಘರ್ಷಣೆಯಲ್ಲಿ. ಅಮಾಯಕರ ಏನ್ ನ್ಯಾಯ ಸಿಗಬೇಕು ಸರ್? ನೋಡಿ, ನಾನು ಲೀಗಲ್ ಇಶ್ಯೂ ಬಗ್ಗೆ ನಾನು ಜಾಸ್ತಿ ಮಾತಾಡಕ್ಕೆ ಹೋಗಿಲ್ಲ. FIR ಫೈಲ್ ಆಗಿದೆ, 3 FIR ಫೈಲ್ ಆಗಿದೆ. ಅದ್ರ ಪ್ರಕಾರ ಕಾನೂನು ತನ್ನ ಕೆಲಸ ಮಾಡ್ಕೊಂಡು ಹೋಗುತ್ತೆ. ಏನು ಇವನು ರಾಕ್ಷಸ ಈ 10-20 ವರ್ಷ ಮಾಡ್ಕೊಂಡು ಬರ್ತಿದ್ನಲ್ಲ, ಅದಕ್ಕೆ ಅಂತ್ಯ ಮಾಡೇ ಮಾಡ್ತಾರೆ. ಅವನದು ಮೇಜರ್ ಇಶ್ಯೂ ಏನು, ಈ ಮೈನಿಂಗ್ ಇಶ್ಯೂ ಏನಿತ್ತಲ್ಲ, ಮೈನಿಂಗ್ ಇಶ್ಯೂ ಜನವರಿಯಲ್ಲಿ ನಮ್ಮ ಗಡಿಭಾಗ ಒತ್ತುವರಿ ಆಗಿದೆ ಅಂತೇಳಿ ಮೊನ್ನೆ ರಿಪೋರ್ಟ್ ಎಲ್ಲ ಬಂದು ಸುಪ್ರೀಂ ಕೋರ್ಟ್ಗೆ ಸಬ್ಮಿಟ್ ಆಗುವಂಥ ರಿಪೋರ್ಟು
ಡೈವರ್ಟ್ ಆಗಬೇಕು, ಮೀಡಿಯಾದಲ್ಲಿ ಅದು ಬರಬಾರ್ದು ಅಂತೇಳಿ ದುರುದ್ದೇಶದಿಂದ ಅದ್ರ ಜೊತೆಗೆ ಈ ವಾಲ್ಮೀಕಿ ಅರ್ಜುನ ಕಾರ್ಯಕ್ರಮ ನಡೀಬಾರ್ದು ಅಂತ ಹೇಳಿ ದುರುದ್ದೇಶ ಮಾಡಿದರೆ ಅವನಿಗೆ ಶಿಕ್ಷೆ ಆಗೋದು ನಿಜ, ವಾಲ್ಮೀಕಿ ಅರ್ಜುನ ಕಾರ್ಯಕ್ರಮ ಆಗೋದು ನಿಜ. ಸರ್ಕಾರನೇ ಈ ಒಂದು ಶೂಟೌಟ್ಗೆ ಅವಕಾಶ ಕೊಟ್ಟಿದೆ ಅಂತ ರಾಮುಲು ಅವರು ಹೇಳಿದ್ದಾರೆ ಸರ್. ಸರ್ಕಾರನೇ ಈ ಶೂಟೌಟ್ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ಅವ್ರ ಮಾತೆಲ್ಲ ಯಾರು ನಂಬ್ತಾರ್ರಿ? ಅವ್ರ ಮಾತು ಸುಳ್ಳು ಅಂತ ಹೇಳ್ತಿದ್ದೀನಿ. ಮತ್ತೆ ರಾಮಲ್ಲಿ ಈ ತರ ಕೇಳಿದಾನೆ, ಜನಾರ್ದನ್ ಸುಳ್ಳು ಅಂತ ಹೇಳಿ ಇಡೀ ಬಳ್ಳಾರಿ ಜಿಲ್ಲೆನೇ ಅವ್ರು ಸುಳ್ಳು ಅಂದ್ಮೇಲೆ ಮತ್ತೆ ಅವರು ಈ ತರ ರಾಮಲ್ಲಿ ಹೇಳಿದಾನೆ. ಅವ್ರು ಸುಳ್ಳು ಹೇಳೋದ್ ಬಿಟ್ಟು ಏನ್ ಮಾಡಿದ್ದಾರೆ? ಸರ್ ನಿನ್ನೆ ಅಂತ್ಯಕ್ರಿಯೆ ಇವತ್ತೇ ಆಗುತ್ತೆ. ಅಂತ್ಯಕ್ರಿಯೆ ಇವತ್ತೇ ನಿನ್ನೆ ಗೃಹ ಸಚಿವರ ಜೊತೆ ಕೂಡ ತಾವು ಮಾತಾಡಿದ್ರಿ ಸರ್, ಈ ಕಾನೂನು ಸುವ್ಯವಸ್ಥೆ ಬಗ್ಗೆ ಏನ್ ಹೇಳಿದ್ರು ಸರ್? ಗೃಹ ಸಚಿವರ ಹತ್ರ ಮಾತಾಡಿದ್ರು. ಮಾಹಿತಿ ಏನಾದ್ರು ಕೇಳಿದ್ರೆ ಸರ್, ಸಿಎಂ ಆಗ್ಲಿ DCM ಆಗ್ಲಿ ಬಳ್ಳಾರಿ ಘಟನೆ ಬಗ್ಗೆ ಸರ್? ಸಾಹೇಬರು ಮಾಡಿದ್ರು, ನಮ್ಮ ಎಲ್ಲ ಹೈಕಮಾಂಡ್ ಅವರು ಮಾಡಿದ್ರು. ಎಲ್ಲರೂ ನೀನೇನ್ ನೋಡಪ್ಪ ಇವತ್ತು ಒಳ್ಳೆ ಅದಕ್ಕೆ ತಲೆ ಕೆಡಿಸ್ಕೊಬೇಡ, ನಾವೆಲ್ಲ ನಿಮ್ ಜೊತೆಗಿದ್ದೀವಿ, ನ್ಯಾಯ ನಿಮ್ ಜೊತೆಗಿದೆ ಅಂತ. ಅಂತ್ಯಕ್ರಿಯೆ ಇವತ್ತೇ ಆಗುತ್ತೆ ಕೇಳಿ ಸರ್. ಅಂತ್ಯಕ್ರಿಯೆ ಕೇಳಿ. ಸರ್ಕಾರದಿಂದ ಇರುತ್ತೆ, ನನ್ನ ಕಡೆಯಿಂದ ಇರುತ್ತೆ. ದಯಮಾಡಿ ಇವತ್ತು ಆಗ್ಲಿ, ನಾಳೆ ಅರ್ಜುನ್ ಕಾರ್ಯಕ್ರಮ ಆದ್ಮೇಲೆ ಮಾತಾಡ್ತೀನಿ. ಓಕೆ, ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.